ಬಂದರೋ ಬಂದರೋ ಭಾವ ಬಂದರೋ 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 ಭಾವ ಬಂದರೋ ತಿಂದರೋ ತಿಂದರೋ ಪೆಟ್ಟು ತಿಂದರೋ ದೊಡ್ಡವ ದೋಸೆ ಹೇಗಿತ್ತ ನಾಳೆ ಬಟ್ಟೆ ತೊಳಿಗೆ ಆಯ್ತು ಮತ್ತೆ ಅಲ್ಲ ತಡವ ತಡವ ದೋಸೆ ಕೊಡುವ ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ಬೇಡ ನೀನು ಮಾಡು ತಪ್ಪು ತಿರುಗಿ ಹುಳುಸುತ್ತಾಗಿತ್ತಲ್ಲ ಎಂತಗಳಿಂದ ಅಲ್ಲ ನಾನು ಕಿವಿಡಿ ಕಟ್ಟು ಬರ್ತಾ ಇಲ್ಲ ತಿರುಗ್ತಾ ಇದ್ದೀನಿ ಅಂತ ಸಾವಧಾನ ಯಾಕಂದ್ರೆ ಸಮ ಬರುದಿಲ್ಲ ಮರದೆ ನಾರಾಯಣಯ್ಯ ನಾರಾಯಣಯ್ಯ ಪಟ್ಟಿ ಆಯ್ತಾ ನಾರಾಯಣಯ್ಯ ನಾರಾಯಣಯ್ಯ ಏನ ಕರೆಯಕ್ಕ ನಾರಾಯಣಯ್ಯ ಗೌರವ ಗೌರವ ಯಾಕಂದ್ರೆ ನೀವು ಯಜಮಾನ್ರಲ್ಲ ಆವಾಗಿಂದ ಯಾಕಂದ್ರೆ ಶೀತೋನ್ ಕಟ್ಟು ಗಾಳಿ ಬಿಡ್ತೇವೆ ಯಾಕಂದ್ರೆ ನೀವು ನಮ್ಗೆ ನಾನು ನಿನಗೆ ಯಜಮಾನ ಹೌದು ನೀ ನನಗೆ ಎಡಕ್ಕೆ ಬಲಗೆ ಹೌದು ನೀವು ನನಗೆ ಎಡಗೈ ನೀ ನನಗೆ ಎಡಗೈ ನಾನು ಬಲಗೈ ಯಾಕಂದ್ರೆ ಈಗ ವಂಶಿ ಕೆಲವು ಜನ ಇದ್ರು ಊಟವೇ ಮಾಡುದಿಲ್ಲ ಯಾಕಂದ್ರೆ ಅವ್ರಿಗೆ ಊಟ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಾಡಿಸ್ಬೇಕು ನಾನು ಹೋದ್ರೆ ಆಗ್ತದ ಯಾಕಂದ್ರೆ ನಾನು ಹೋದ್ರೆ ಆಗ್ಲಿಕ್ಕಿಲ್ಲ ಎಲ್ಲಿಯಾದ್ರೂ ಅವ ಊಟ ಮಾಡಿದ್ರೆ ಅವ ಸರಿ ಆದ್ರೆ ಯಾಕಂದ್ರೆ ನಮ್ಮ ಕಾಳಿನವರಿಗೆ ಗೊತ್ತಾದ್ರೆ ಏನು ಕೊಟ್ಟರು ಕೊಡ್ಬೋದು ಮಗ ಸರಿಯಾದ ಎನ್ನುವ ಕಾರಣಕ್ಕಾಗಿ ಹಾಗಾಗಿ ನೀವೇ ಹೋದ್ರೆ ನೀವೇ ಊಟ ಮಾಡಿದ್ರೆ ನಿಮ್ಮ ಪೆಟ್ಟಿಗೆ ಮತ್ತು ಮೇಲೆ ಹೋಗ್ತದಲ್ಲ ಯಾಕಂದ್ರೆ ಒಮ್ಮೊಮ್ಮೆ ಉಪಯೋಗ ಮಾಡ್ತಾರೆ ಹೌದಾ ಹಾಗಿದ್ರೆ ನಾನೇ ಊಟ ಕೊಟ್ಟಿದ್ದು ಗುಣ ಆಗ್ತಿದ್ದ ಹೌದೌದೌದು ನೀನೇನು ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಮತ್ತೆ ತಲೆ ಬೆಟ್ಟು ಮಂಡೆ ಬೆಟ್ಟು ಹೆಚ್ಚಾಗಿ ಅದು ಊಟ ಮಾಡುವುದೇ ಇಲ್ಲ ಯಾರ್ಯಾರು ಕೊಡ್ಬೇಕು ಅವರವರೇ ಕೊಡ್ಬೇಕು ಮತ್ತೆ ನಿಮಗೆ ಬೆಲೆ ಹೆಚ್ಚುತ್ತದೆ ಪೆಟ್ಟಿಗೆ ಮೇಲೆ ಹೋಗ್ತದೆ ಮತ್ತೆ ಸ್ನಾನ ಮೇಲ್ ಮಾಡಿ ಹೌದೌದು ಹಾಗಂತ ಈಗ ಹೋದ್ರೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಅವನಿಗೆ ಗಂಡು ಮಕ್ಕಳು ನೋಡಿದ್ರೆ ಆಗುದಿಲ್ಲಲ್ಲ ಹಾ ನೀವು ಹೋದ್ರೆ ಆಗ್ಲಿಕ್ಕಿಲ್ಲ ಅದಕ್ಕಾಗಿ ಹೋಗ್ಲಿಕ್ಕೆ ವ್ಯವಸ್ಥೆ ನಾನು ಮಾಡಿಕೊಟ್ಟೆ ವ್ಯವಸ್ಥೆ ನಾನು ಯಾಕಂದ್ರೆ ನನ್ನ ತೀರ್ಥ ಮೇಲೆ ಅವತ್ತು ಹೇಳ್ಬೇಕು ಯಾಕಂದ್ರೆ ನಾರಾಯಣಯ್ಯ ಈಗ ಅಡುಗೆ ಕಡಿಮೆ ಐತಿ ಈಗ ಯಾಕಂದ್ರೆ ಒಮ್ಮೆ ಊಟ ಮಾಡಿದ್ರೆ ಮತ್ತೆ ಈ ಕಡೆ ಬರುವುದಿಲ್ಲ ಯಾಕಂದ್ರೆ ಅಷ್ಟು ಒಳ್ಳೆ ಅಡುಗೆ ಅಲ್ಲ ಜನ ಎಷ್ಟು ಜನ ಐತ್ರಿ ಯಾಕಂದ್ರೆ ಅವ್ರು ಯಾರಿಗೂ ನೀವು ಒಂದು ಸ್ತ್ರೀ ವೇಷ ಮಾಡ್ಬೇಕು ಯಾಕೆ ಯಾವ್ದಾದ್ರು ಬೇಕು ಯಾಕಂದ್ರೆ ಊಟ ಮಾಡ್ಲಿಕ್ಕೆ ಸ್ತ್ರೀವೇಷ ಮಾಡ್ಕೊಂಡು ಹೋದ್ರೆ ಒಳ್ಳೆ ಊಟ ಸೇರ್ತದೆ ಅವರಿಗೆ ಯಾಕಂದ್ರೆ ಇಲ್ಲಪ್ಪ ಅಂಥದ್ದೇನು ಮಾಡುದಿಲ್ಲ ಹೌದು ಸೀರೆ ಉಡ್ಬೇಕು ನೀವು ಯಜಮಾನರಲ್ಲ ಮಾರ್ರೆ ಹುಳುಸುತ್ತಾಗಿತ್ತಲ್ಲ ಎಂತಗಳಿಂದ ಅಲ್ಲ ನಾನು ಕಿವಿಡಿ ಕಟ್ಟು ಬರ್ತಾ ಇಲ್ಲ ತಿರುಗ್ತಾ ಇದ್ದೀನಿ ಅಂತ ಸಾವಧಾನ ಅದು ನಾವೆಲ್ಲ ಸಿಡಿಸಿ ಮಾಡಿ ಬರ್ತದೆ ಗೊತ್ತಿಲ್ಲಲ್ಲ ಮಾಡಲಿಲ್ಲ ವ್ಯವಸ್ಥೆ ಮಾಡುವ
ಆಚಾರ ಮನೆ ಕುಂಬಳಕಾಯಿ ಇತ್ತಾ? ಏನು ಅಡಿಕೆ ಅದು ಸರ್ ಏಡಿ ಇಡ್ಬೇಕು ಏಡಿ ಬೇಡ ಅಗಲೇ ಬೇಡ ಮುಂದಕ್ಕೆ ಸುತ್ತಿ ಬೇಡ. ಸೀರೆ ಹುಟ್ಟುತ್ತಿದ್ದಾಳೆ ಒಂದು ವೈಯರ್ ಮನೆಯಲ್ಲಿ ಈಗ ಅಲ್ಲಿ ಹೋಗುದು ಹೇಗೆ ನೋಡೋಣ ಯಾರು ಹೋಗುದು ಹೇಗಂತ ಹೇಳು. ಹಾಗೆ ಹೋದ್ರೆ ಆಗ್ಲಿಕ್ಕಿಲ್ಲ, ಹಾಗೋದು ಮುಂಚೆ ಹೊಡಿತಾನೆ. ಹೆಣ್ಣಾಗಿ ಹೋಗ್ಬೇಕು ನೋಡಿ. ನಾನು ಮಾಡಿದ್ರೆ ಅವು ಒಳ್ಳೇದಾದ್ರೆ ಸರಿಯಾದ್ರೆ ಹೆಸರು ಬರುವುದು ನನಗಲ್ಲ, ನಿಮ್ಗೆ ಹೆಸರು ಬರ್ತದ. ನಮಗೊಂದು ಹಾಗೆ ನಿಮ್ಗೊಂದು ಹೆಸರು ಬರ್ಬೇಕಿರೋ ಪ್ರಯತ್ನ. ಹೌದೌದು, ಈಗಲ್ಲ ಮೊದಲಿಂದಲೂ ಒಂದು ಕಣ್ಣು ಉಂಟು. ಅಯ್ಯೋ ಮೊದಲಿಂದ ಒಂದು ಕಣ್ಣು ಉಂಟು. ಪ್ರಯತ್ನ ಅದೇ ಈಗ. ಹಾ ಹಾ ಈಗ ಇದಾಯ್ತಲ್ಲ, ಈಗ ಹೋಗಿ ಏನ್ ಮಾತಾಡ್ತೀವಿ ಅನ್ಬೇಕಲ್ಲ. ಹೋಗಿ ಮಾತಾಡ್ಬೇಕು. ಹಾ ಏನ್ ಮಾತಾಡ್ತೀವಿ? ನಾನು ಮಾತಾಡ್ಲಿಕ್ಕೆ ನಂಗೆ ಗೊತ್ತಿಲ್ವಾ? ಹಾ ದಡವ ದಡವ ದೋಸೆ ಕೊಡುವ ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬರಿ ಬೇಡ ನೀನು ಮಾಡು ತಪ್ಪು. ನಾನು ಮಾಡೋ ತಪ್ಪು ಅಂತ ನಂದು ಗೊತ್ತು. ಬೇಡ, ಇಲ್ಲಿ ತುಂಬಾ ಜನ ಇದ್ದಾರೆ, ಪ್ರಾಯಕ್ಕೆ ಬಂದು ಹುಡುಗಿದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸಿ ಯಾಕೆ ಮಾತಾಡ್ತೀನಿ ನೋಡಿ. ಇಲ್ಲ ಬಾಡ ನಾಳೆ ಬಟ್ಟೆ ತೊಳೆಗೆ ಆಯ್ತು ಮತ್ತೆ. ಅಲ್ಲ ಇಂಥದ್ದೆಲ್ಲ ಬೇಕು ಅವರಿಗೆ. ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಸಾಕು, ಸರದಿಯ ಸಾಲಿನಲ್ಲಿ ನಿಂತಾರು. ಬೇಡಪ್ಪ, ಎಷ್ಟೊತ್ತಿಗೆ ನೋಡಿದ್ರು ಅವ್ರ ಭಾವಚಿತ್ರ ಎಷ್ಟುಂಟು ಯಾರಿಗೆ ಗೊತ್ತುಂಟು. ತಟ್ಟೆ ನಾಣೆಯ ಹಿಡಿತಟ್ಟೆ ಊಟ ಕೊಡ್ಲಿಕ್ಕೆ
ಹೋಗಿ ಹೋಗಿ ನಿಧಾನವಾಗಿ ಕೊಡದೆ ಬರಬೇಡಿ. ಅಯ್ಯೋ ಕೊಟ್ಟೇ ಬಿಡ್ತೀನಿ. ಹಾ ಕೊಡದೆ ಬರಬೇಡಿ. ನಾನು ಕೊಟ್ಟೇ ಬಿಡ್ತೀನಿ. ಮತ್ತೆ ಮತ್ತೆ ನನ್ಗೆ ಗೊತ್ತುಂಟು ಯಜಮಾನಲ್ಲ, ನಮ್ಗೆ ಯಜಮಾನಲ್ಲ ನೀವು. ಹೌದೌದು ವ್ಯವಸ್ಥೆ ಮಾಡಿ ಯಾರು ಒಟ್ಟಾಟ ಯಾರ್ದಪ್ಪ ಯಾಕಂದ್ರೆ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಅವನಿಗಾಗೋದಿಲ್ಲ. ಹೌದೌದು, ಗದರಿಸ್ತಾನೆ, ಬೆದರಿಸ್ತಾನೆ, ನನಗೂ ಹೊಡಿತಾನೆ ಇವ. ಯಜಮಾನ್ ಅಂತ ಹೇಳ್ತಾ ಇದ್ದಾನೆ. ಈಗ ಅವನ ಸಂಪೂರ್ಣ ಬೆಂಬಲ ಉಂಟು ಎನ್ನುವ ಕಾರಣಕ್ಕಾಗಿ ಇವ ಜೋರಾಗ್ತಾ ಇದ್ದ. ಅಲ್ಲಿ ಹೋದ ಪರಿಸ್ಥಿತಿ ಏನಾಗ್ತದೆ ನನಗೆ ಗೊತ್ತುಂಟು. ಯಾರು ಬಂದರೋ ಬಂದರೋ ಭಾವ ಬಂದರೋ, ಬಂದರೋ ಬಂದರೋ ಭಾವ ಬಂದರೋ, ತಿಂದರೋ ತಿಂದರೋ ಪೆಟ್ಟು ತಿಂದರೋ. ದೊಡ್ಡವ ದ್ವಾಸಿ ಹೇಗಿತ್ತ ಏನ್ ಪ್ರತಿಯೊಂದು ವಿಷಯ ನನಗೆ ಎದುರಿಸ್ತಿಗೆ ಆಗ ಊಟ ಮಾಡ್ತೀವಿ ನಾನು ಹೋಗ್ಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಹೋಗ್ಲಿಕ್ಕೆ ಬಿಡಿಲ್ವಾ? ಸಾಧಾರಣ ಕೊಡ್ತಾರೆ. ಇನ್ನೇನು ಮಾಡೋದು? ಪುಣ್ಯಾತ್ಮವನ್ನು ಊಟ ಮಾಡಿದ್ರು ಯಾಕೆ ಎಂತದ್ರು ಮತ್ತು ಕುಸು ಕುಸು ಪಿಸು ಪಿಸು ಎಂತ ಕುಸು ಕುಸು ಇಷ್ಟೊತ್ತಿಗೆ ಅರಮನೆಯಲ್ಲಿ ಏನೇ ನಡೆದ ವಿಷಯ ನನಗೆ ಗೊತ್ತಾಗ್ಬೇಕು. ಗೊತ್ತಾಗ್ಬೇಕಾದ್ರು ನಿಮ್ಮ ಅಣ್ಣ ಊಟ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದೆಂತದ ಸೀರೆ ಆಡ್ತದ ನೀವು ಊಟ ಕೊಟ್ಟು ಮಾಡ್ತಾರೆ ನನ್ನ ಹತ್ರ ಕಳ್ಸಿ. ಎಲ್ಲಿ ಸೀರೆ ನಿಮ್ಗೆ ಸೀರೆ ಅದು ಇದೆ. ಅದನ್ನ ಉಟ್ಕೊಂಡು ಅಣ್ಣಿಗೆ ಊಟ ಕೊಡ್ತು ಬರುತ್ತಾ? ಅಲ್ಲ ನಿನ್ನ ಮುಖ ನೋಡಿದ್ರೆ ನನ್ನ ಅಣ್ಣ ಊಟ ಮಾಡ್ತಾನ? ಮುಕ್ಕುವ ಹಿಂಗಡೆ ನೋಡಿದ್ರೆ ಈ ಮುಖ ನೋಡಿದ್ರೆ ಇನ್ನಂತ ಯಾರು ತಿಳ್ಕೊಳ್ತಾರೆ. ನಾನು ಹೇಳಿದೆ ಮೀಸೆ ತೋರಿಸ್ಬೇಡ ಅಂತ ಹೇಳಿದ್ದೆ. ಹೇಳಿ ಸತ್ಯ ದೊಡ್ಡವ ದೋಸೆ ಕೊಡ್ತಂದೆ. ನೀವಿಬ್ರು ಗಲಾಟೆ ಮಾಡಿಕೊಳ್ಬೇಡಿ. ಹಾ. ಊಟ ಕೊಡುದು ನೀವಿಬ್ರು ಬೇಡ. ಮತ್ತೆ? ಊಟ ಕೊಡುವುದಕ್ಕಾಗಿ ನಮ್ಮನೇಲಿ ಜನ ಇಲ್ವಾ? ಇದ್ದಲ್ಲ ಲಾವಣ್ಯ ಹೇಳ್ಕೊಂಡು ಹೇಳ್ಕೊಂಡು ಬಾ ಹೋಗ. ಅವಳು ಎಂದದ್ದು ಗೊತ್ತಿಲ್ಲ, ಸಣ್ಣವಳಲ್ಲ. ನಾನ್ ಮಾತಾಡುವ? ಎಲ್ಲಿಗೆ ಎಷ್ಟೊಂದು ಒಳಗಡೆ ಏನ್ ಮಾಡ್ತಿದ್ದೆ? ಅಡುಗೆ ಮಾಡ್ತಿದ್ದೆ. ನಿನ್ನ ನಾನೇ ಕತ್ತರಿಸ್ತೇನೆ. ತಲೆ ಬಿಟ್ಟು ನಿಂತೈತೆ ನಿನಗೆ. ಮೈ ತುಂಬ ಆಭರಣ ಕೊಟ್ಕೊಂಡು ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರುವುದಲ್ಲ, ಅಣ್ಣನ ಸೇವೆ ಮಾಡುದು ಯಾರು? ಅಣ್ಣನ ಸೇವೆ ನೀನೇ ಮಾಡ್ಬೇಕು. ರಾತ್ರಿ ಆಗುತ್ತಾ ಬಂತು, ಅಣ್ಣ ಹಸಿದಿದ್ದಾನೆ. ಆದಷ್ಟು ಬೇಗ ಅಣ್ಣನಿಗೆ ಬೇಗ ಊಟ ಕೊಟ್ಟು ಬಾ. ಎಷ್ಟು ಬಿಡ ಏನು ಮಾತಾಡ್ತೀನಿ, ಎಲ್ಲ ಮಾತಾಡ್ಬೇಕಂತ ಗೊತ್ತಾಗುದಿಲ್ಲ ನಿಮಗೆ. ನಾನು ಹೇಳ್ತೇನೆ ಏನಾಣಿ ಏ ಪರ್ಮ, ನಿಮ್ಗಿಲ್ಲ ಅರಮನೆಯಲ್ಲಿ ಇನ್ನೇನು ಕೆಲಸ ಇಲ್ಲ, ಇಲ್ಲೇ ನಿಂತ್ಕೊಂಡು ಮಾತಾಡ್ತಿರುವುದಲ್ಲ. ಒಳಗಡೆ ಬನ್ನಿ ಅದಕ್ಕೆ ಬೇಗ. ಎಂತ ಕೆಲಸ ಮಾಡ್ತೀರಿ ಈಗ?